ಕಂಗ್ರ್ಯಾಚುಲೇಷನ್ಸ್ ಏನಕ್ಕೆ ಗೊತ್ತಾ, ನನಗೆ ಬಂತಂಡ ಖುಷಿಯಾಗಿದ್ದು ಎಲ್ಲರೂ ಕೂಡ ಒಂದು ಡ್ರೆಸ್ ಕೋಡಲ್ಲಿ ನೀಟಾಗಿ ಯಾವುದೋ ಒಂದು ರೀತಿ ಯಾವುದೋ ಇಂಟರ್ನ್ಯಾಷನಲ್ ಕಾರ್ಪೊರೇಟ್ ಆಫೀಸ್ ಮೀಟಿಂಗ್ ನಡೀತಿತ್ತು. ಬಂತಂಡ ಭಾಳ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ನೋಡಿ, ಇದು ನಿಮ್ಮ ಕಮಿಟ್ಮೆಂಟ್. ನಾನು ಯಾಕೆ ಹೇಳ್ತೀನಿ, ಸುಮ್ಮನೆ ಹೇಳಲ್ಲ, ನಾವು ಎಲ್ಲ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ನಿಮಗೆ ವಿಶೇಷವಾಗಿ ಅಪ್ರಿಷಿಯೇಟ್ ಮಾಡ್ತೀವಿ ಅಂದರೆ ನಿಮ್ಗೆ ವಿಶೇಷವಾಗಿದೆ ಅಂತೇಳಿ. ಅದಕ್ಕೆ ಅದು ಬೇರೆ ಈ ಸರಿ ಸ್ವಲ್ಪ ಕೋಟು, ಈ ಸರಿ ಅಂತಲ್ಲ, ಕೋಟು ಸ್ವಲ್ಪ ಕಲರ್ ಪ್ರೆಸೆಂಟಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಕೂಡ ಚೆನ್ನಾಗಿ. ಫೋಟೋ ತೆಗಿಯಪ್ಪ ಅಂತೇಳಿ ನಾಗರಾಜ್ ಹತ್ರ ತೆಗೆದ ಇದನ್ನ ಖಂಡಿತ ನಾನು ಕೂಡ ಇಂಟರ್ನ್ಯಾಷನಲ್ ಗ್ರೂಪ್ಗಳನ್ನು ಪೋಸ್ಟ್ ಮಾಡ್ತೀನಿ. ನೋಡಿ ನಮ್ಮ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಮೀಟಿಂಗ್ಗಳು ಹೆಂಗಾಗ್ತಿದೆ ಅಂತೇಳಿ. ಜೊತೆಗೆ ಒಳ್ಳೆ ಗುಡ್ ನಂಬರ್ಸು ನಿಜಗಳು. ಎಷ್ಟು 35 ಜನ 40 ಜನ ಇಲ್ವಾ? ಈಗ ನಮ್ಮ ರಾಮೇಗೌಡರಿಗೊಂದು ಚಪ್ಪಾಳೆ ಹೊರಡಿಯಪ್ಪ. ಅವರು ಕೂಡ ಟ್ರಸ್ಟಿ ದುಡ್ಡು ಕೊಟ್ಟಿದ್ದಾರೆ. ಈಗ ಅವರು ಕೂಡ ಚಾರ್ಟರ್ ಟ್ರಸ್ಟಿ, ಎಲ್ಲ ಚಾರ್ಟರ್ ಈಗ ಬರೋದೆಲ್ಲನೂ ರಾಮೇಗೌಡರು 2ನೇ ನೋಡಿ. ಕಂಗ್ರ್ಯಾಚುಲೇಷನ್ಸ್. ಈ ಟ್ರಸ್ಟಿ ದುಡ್ಡು ಡಿಸ್ಟ್ರಿಕ್ಟ್ ಅಕೌಂಟಲ್ಲಿ ಇದ್ರು ಕೂಡ ಅದು ಡಿಸ್ಟ್ರಿಕ್ಟ್ ಅಕೌಂಟಿಗೆ ಡೈವರ್ಟ್ ಮಾಡೋಕ್ಕೆ ಜೂನ್ ತಿಂಗಳು ಕೊನೆಯವರೆಗೆ 3 ತಿಂಗಳಲ್ಲಿ ನೀವು ಇಲ್ಲಿವರೆಗೆ ಏನು ಕೆಲಸ ಮಾಡಿದರೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಮಾಡಿದ್ರೆ ಇನ್ನು ಮುಂದೆ ಏನು ಮಾಡಬೇಕು ಅಂತ ಕೂಡ ಈ ಕ್ಯಾಬಿನೆಟ್ ಚರ್ಚೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಏನು ಅಂತಂತಂದರೆ, ನಿಮ್ಮ ಡಿಸ್ಟ್ರಿಕ್ಟ್ 268 ಈ 3 ತಿಂಗಳಲ್ಲಿ ನಮ್ಮ ಇಂಟರ್ನ್ಯಾಷನಲ್ ವಹಿಸಿದಂಥ ಏನೇನು ಕೆಲಸ ಮಾಡಬೇಕೋ ಅದನ್ನೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ವಿ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ನಾನು. ಯಾಕೆಂತಂದರೆ ಡಿಸ್ಟ್ರಿಕ್ಟ್ ಡೈರೆಕ್ಟ್ರಿ ಡೀಟೇಲ್ಸ್ ಕೊಡಬೇಕಾಗಿತ್ತು, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಮಾಡಬೇಕಾಗಿತ್ತು, PST ಮತ್ತು ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಮಾಡಬೇಕಾಗಿತ್ತು, ಹಾಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕಾಗಿತ್ತು. ಜೂನ್ ಒಳಗಡೆ ನಿಮ್ಮ ಇಂಟರ್ನ್ಯಾಷನಲ್ ಆಫೀಸರ್ಸ್ನೆಲ್ಲ ಡ್ಯೂಸ್ನ ಕೊಡಿ ಅಂತ ಹೇಳಿದರು, SMC ಡ್ಯೂಸ್ ಕೊಡಿ ಅಂತ ಹೇಳಿದರು, ಸ್ವಲ್ಪ LMF ಎಲ್ಲ ಮಾಡಿ ಅಂತ ಹೇಳಿದರು. ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಕಾಲಕ್ಕೆ ಸರಿಯಾಗಿ ಮಾಡಿದಂಥ ನಿಮ್ಮ ಡಿಸ್ಟ್ರಿಕ್ಟ್ಗೆ ಬಂದಿರೋದಾಗಿ ಶಶಿಧರ್ ಇಚ್ಕೆರೆ ಅವರ ನೇತೃತ್ವದಲ್ಲಿ ನಾನು ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಬಯಸ್ತೇನೆ. ಯಾಕೆಂದರೆ ಎಲ್ಲರೂ ಕೂಡ ಒಂದು ಆರ್ಡ್ರಲ್ಲಿ ನಡೀತಾ ಇದೆ. ನಮಗೆ ಅದು ಆರ್ಡ್ರ್ ಮುಖ್ಯ. ಇನ್ನೊಂದೇನು ಅಂತಂದರೆ, ಕ್ಲಬ್ಗಳು ತುಂಬ ಚೆನ್ನಾಗಿ ಕೆಲಸಗಳು ಮಾಡ್ತಾರೆ. ಎಲ್ಲ ಕ್ಲಬ್ಗಳು ಕೂಡ ಈಗ ನಮ್ಮ RC ಇಬ್ಬರು ಕೂಡ ರಿಪೋರ್ಟ್ ಕೊಟ್ಟರು. ಇನ್ಸ್ಟಾಲೇಷನ್, ಕ್ಲಬ್ ಇನ್ಸ್ಟಾಲೇಷನ್, ಒಂದು ಕ್ಲಬ್ ಇನ್ಸ್ಟಾಲೇಷನ್ ಮಾಡಿ ಮುಂದಕ್ಕೆ ಹೋಯ್ತು ಅಂತಂದರೆ ಇಟ್ ಈಸ್ ಅನ್ ಆಕ್ಟಿವ್ ಕ್ಲಬ್ ಅಂತೇಳಿ. ಈಗಾಗಲೇ 16 ಕ್ಲಬ್ ಇನ್ಸ್ಟಾಲೇಷನ್ ಆಗಿದೆ, ಮತ್ತೆ ಇನ್ನೊಂದಷ್ಟು ಇನ್ಸ್ಟಾಲೇಷನ್ ಆಗ್ತಾ ಇದೆ ಅಂತಂದರೆ ಇಟ್ಸ್ ಎ ಗುಡ್ ಸೈನ್. ನಾವು ಯಾವುದೇ ಹೊಸ ಡಿಸ್ಟ್ರಿಕ್ಟ್ ಹೋದ್ರೂ ಕೂಡ ಸ್ಟಾರ್ಟಿಂಗು ನಾವು ಪ್ರೆಷರ್ ಮಾಡೋದೇ ಕ್ಲಬ್ನ ಆಕ್ಟಿವೇಟ್ ಮಾಡಿ ಅಂತೇಳಿ. ಕ್ಲಬ್ ಎಷ್ಟು ಆಕ್ಟಿವ್ ಆಗಿರುತ್ತೋ ಅಷ್ಟು ಕೂಡ ಡಿಸ್ಟ್ರಿಕ್ಟ್ ಆಕ್ಟಿವ್ ಆಗಿರುತ್ತೆ. ಆದರೆ ಒಂದೇ ಸರಿಗೆ ಕ್ಲಬ್ನ ಆಕ್ಟಿವೇಟ್ ಮಾಡೋದು ಕಷ್ಟ. ಯಾಕಂದರೆ ಫಸ್ಟ್ ಎಲ್ಲ ಸ್ವಲ್ಪ ಡಿಸ್ಟ್ರಿಕ್ಟ್ ಆಕ್ಟಿವೇಟೇ ಆಗಿ ಆಮೇಲೆ ಆ ಮೊಮೆಂಟಮು ಕ್ಲಬ್ಗೆ ಬರುತ್ತೆ, ಕ್ಲಬ್ ಕೂಡ ಆಕ್ಟಿವೇಟ್ ಆಗ್ತಾ ಹೋಗ್ತದೆ. ಈಗ ಆ ಮೊಮೆಂಟಮು ನಿಮ್ಮ ಮಂಡ್ಯಕ್ಕೆ ಬಂದ್ಬಿಟ್ಟಿದೆ. ಎಲ್ಲ ಕ್ಲಬ್ಗಳು ಕೂಡ ಇನ್ಸ್ಟಾಲೇಷನ್ ಮಾಡೋದು, ಡಿಜಿಬಿಲಿಟ್ ಮಾಡೋದು, ಆಕ್ಟಿವಿಟಿ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಅಲಯನ್ಸ್ ಕ್ಲಬ್ನ ಮುಂದಕ್ಕೆ ತೊಗೊಂಡು ಹೋಗ್ತಾ ಇರೋದು ಇಟ್ಸ್ ಎ ಗುಡ್ ಸೈನ್. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ, ಯಾಕಂದ್ರೆ ನೀವೆಲ್ಲರೂ ಕೂಡ ಕ್ಲಬ್ಬಲ್ಲಿದ್ದೀರಿ, ಕ್ಲಬ್ನ ಲೀಡರ್ಸ್ ಆಗಿದ್ದೀರಿ, ಕ್ಲಬ್ ಆಫೀಸ್ ಬೇರರ್ ಆಗಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಈ ಡಿಸ್ಟ್ರಿಕ್ಟು ಕೂಡ ಈ ವರ್ಷ ಹಲವಾರು ಅಚೀವ್ಮೆಂಟ್ಗಳನ್ನು ಮಾಡಿದೆ. ಈಗಾಗಲೇ ಇಂಟರ್ನ್ಯಾಷನಲಿಂದ ನಾವು ಡಿಸ್ಟ್ರಿಕ್ಟ್ ಡೀಟೇಲ್ಸು ಮತ್ತು ಇನ್ಸ್ಟಾಲೇಷನ್ ಮುಗಿಸೋದಕ್ಕೆ ಕ್ವಿಕ್ ಸ್ಟಾರ್ ಅವಾರ್ಡ್ ಅಂತ ಕೊಟ್ಟಿದ್ದೀವಿ. ಎರಡನೇದು 25 LMF ಆಗಿರೋದಕ್ಕೆ ನಾವು ಈಗಾಗಲೇ ಲೀಡರ್ಶಿಪ್ ಅವಾರ್ಡ್ ಕೊಟ್ಟಿದ್ದೀವಿ. ಹಾಗೆ ಅದ್ರ ಜೊತೆಗೆ ಈಗ ನಾಳೆ ಇದನ್ನು ಕೂಡ ಕೊಡ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಡ್ಯೂಸ್ನ ರೆಮಿಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಗ್ರ್ಯಾಂಡ್ ರೆಕಗ್ನಿಷನ್ ಆಫ್ ಫ್ರೀ ಪೇಮೆಂಟ್ ಆಫ್ ದಿ ಇಂಟರ್ನ್ಯಾಷನಲ್ ಡ್ಯೂಸ್ ಅಂತೇಳಿ 25 ಗ್ರಾಮ್ ಬೆಳ್ಳಿನ ಕೂಡ ಕೊಡ್ತೀವಿ, ಬೆಳ್ಳಿ ಕೂಡ ಕೊಡ್ತೀವಿ. ಆ ಒಂದು ಆಗಿದೆ. ಇನ್ನೊಂದು ಯೂತ್ ಸ್ಟಾರ್ ಅಂತೇಳಿ ಯೂತ್ ಕ್ಲಬ್ಗಳು ಮಾಡಿದ್ರಿಂದ ಅದಕ್ಕೂ ಕೂಡ ಯೂತ್ ಸ್ಟಾರ್ ಜೊತೆಗೆ ಬ್ಲಡ್ ಡೊನೇಷನ್ ಮಾಡಿದ್ರಿಂದ ಬರ್ತದೆ. ಎಲ್ಲವೂ ಕೂಡ ನೀವು ಕನ್ಫ್ಯೂಸ್ ಆಗ್ಬೋದು, ಇದೇನಪ್ಪ ಎಲ್ಲ ಮಾಡ್ತಾ ಇದ್ದೀವಿ, ಬರೀ ಡಿಸ್ಟ್ರಿಕ್ಟ್ ಗವರ್ನರ್ಗೆ ಅವಾರ್ಡ್ ಬರ್ತದೆ ಅಂತ ಖಂಡಿತ ತಿಳ್ಕೊಬೇಡಿ. ಡಿಸ್ಟ್ರಿಕ್ಟ್ ಗವರ್ನರ್ಗೆ ಅವಾರ್ಡ್ ಬಂದಿರೋದಂದ್ರೆ ಡಿಸ್ಟ್ರಿಕ್ಟ್ ಅವಾರ್ಡ್ ಬಂದಿದೆ. ಈಸ್ ದಿ ಫೇಸ್ ಆಫ್ ದಿ ಡಿಸ್ಟ್ರಿಕ್ಟ್. ಇನ್ಯಾರು ಹೇಳ್ತೀರಿ, ಗವರ್ನರ್ ಇಸ್ ದಿ ಹೆಡ್ ಆಫ್ ದಿಸ್ ಇಯರ್, ಈಸ್ ದಿ ಫೇಸ್ ಆಫ್ ದಿ ಡಿಸ್ಟ್ರಿಕ್ಟ್ ಅಂತೇಳಿ.
ಮುಂದಿನ ವರ್ಷ ಯಾರು ಗವರ್ನರ್ ಇರ್ತಾರೋ ಅವ್ರಿಗೆ ಕೊಡ್ತಾರೆ. ಆ ರೀತಿ ಅದೇನೇ ಬಂದರೂ ಕೂಡ ನಿಮ್ಮ ಡಿಸ್ಟ್ರಿಕ್ಟ್ ಬಂದಂಗೆ ನಾವು ಇಂಟರ್ನ್ಯಾಷನಲ್ ಕನ್ಸಿಡರ್ ಮಾಡೋದು. ಈ ಥರ ಅವಾರ್ಡ್ಗಳು ಬಂದಿದೆ ಅಂತೇಳಿ. ಅದರಿಂದ ಯಾರು ಆ ರೀತಿ ತಪ್ಪು ತಿಳ್ಕೊಬೇಡಿ, ಬರೀ ಗವರ್ನರ್ ಅವಾರ್ಡ್ಗೋಸ್ಕರ ಮಾಡ್ತಾರೆ, ಅದಕ್ಕೋಸ್ಕರ ಇದರ ಪ್ರೆಸರ್ ಮಾಡ್ತಾರೆ ಅಂತೇಳಿ. ಇದು ಏನೇ ಗವರ್ನರ್ಗೆ ಏನೇ ಅವಾರ್ಡ್ ಬಂದರೂ ಕೂಡ ಅದು ಡಿಸ್ಟ್ರಿಕ್ಟ್ ಬಂದಂಗೆ, ನಿಮ್ಮೆಲ್ಲರಿಗೂ ಕೂಡ ಬಂದಂಗೆ. ಅದನ್ನ ನಾವು ಇಂಟರ್ನ್ಯಾಷನಲ್ ಇರ್ಬೋದು, SMC ಇರ್ಬೋದು, ಇಂತಿಂಥ ಡಿಸ್ಟ್ರಿಕ್ಟ್ ಇಂತಿಂಥ ಅವಾರ್ಡ್ ಬಂತು ಅಂತ ಅದೇ ಥರ ಕನ್ಸಿಡರ್ ಮಾಡೋದು. ಅದರಿಂದಾಗಿ ಈ ದಿಸೆಯಲ್ಲಿ ನೀವು ಈಗಾಗಲೇ ಭಾಳಷ್ಟು ಅವಾರ್ಡ್ಗಳನ್ನ ತಗೊಂಡಿದ್ದೀರಿ. ಇಂಟರ್ನ್ಯಾಷನಲ್ ಇರ್ಬೋದು, ಸೌತ್ ಮಲ್ಟಿಪಲ್ ಇರ್ಬೋದು, ಎಲ್ಲದೂ. ಹಾಗೆ ಈಗ ಆಗೋಗಿರೋ ಕೆಲಸ ಎಲ್ಲ ಚೆನ್ನಾಗಾಗಿದೆ. ಮುಂದೆ ಏನು ಅಂತ ನಾವು ಯೋಚನೆ ಮಾಡೋದಾದ್ರೆ, ಇವತ್ತೊಂದು ದೊಡ್ಡದಾದ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಆಗಿದೆ. ಮುಂದೆ ಒಂದು ಟ್ರಸ್ಟ್ ಮಾಡಬೇಕು ಅಂತೇಳಿ ಇಟ್ಟಿದ್ದು. ಇವತ್ತು ಒಂದೇ ದಿನದಲ್ಲಿ ಟ್ರಸ್ಟ್ ಫಾರಮ್ ಆಗೋಗಿ 21 ಜನ ಟ್ರಸ್ಟಿಗಳು ಇವತ್ತು ಒಪ್ಕೊಂಡಿದ್ದಾರೆ. ಅದಕ್ಕೆ ಮೊದಲನೇ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆಂತಂದ್ರೆ ಇಡೀ ಕರ್ನಾಟಕದಲ್ಲಿ ನಾನು ನೋಡಿದಂಗೆ ಫಸ್ಟ್ ಟ್ರಸ್ಟ್ ಫಾರಮ್ ಆಗಿರೋದು ನಿಮ್ಮ ಮಂಡ್ಯದಲ್ಲಿ. ಇಲ್ಲಿವರೆಗೆ ಈ 8, 11, 13 ಡಿಸ್ಟ್ರಿಕ್ಟಲ್ಲೂ ಕೂಡ ಯಾವುದು ಕೂಡ ಇನ್ನೂ ಟ್ರಸ್ಟ್ಗಳ ಫಾರಮ್ ಆಗಿಲ್ಲ. ಇದು ನಿಮ್ಮ ಟ್ರಸ್ಟ್ ಫಸ್ಟ್ ಫಾರಮ್ ಆಗಿ ಎಲ್ಲರೂ ಕೂಡ 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಸುಮಾರು 21 ಜನರು ಸುಮಾರು ಒಂದು 5 ಲಕ್ಷ ನಾವು ಠೇವಣಿ ಇಡ್ತೀವಿ ಟ್ರಸ್ಟಿಲಿ ಅಂತೇಳಿ ತಾವು ಟ್ರಸ್ಟ್ ಫಾರಮ್ ಮಾಡಿದರೆ ಒಂದು ಉತ್ತಮವಾದ ಒಂದು ಗುಡ್ ಸೈನ್ ಅಂತಾರೆ. ಇದೊಂದು ಒಂದು ರೀತಿ ಉತ್ತಮವಾದ ಬೆಳವಣಿಗೆ. ಇದಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಈಗ ಮುಂದೆ ಮಾಡಬೇಕಾಗಿರೋಂಥದ್ದು